ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಿಲ್ಲ, ಊರಿಗೆ ಬಂದಿದ್ದೆ. ಸ್ವಲ್ಪ ರಜಾ ಇತ್ತು, ಹಾಗೆ ನಂದು ಒಂದೆರಡು ರಜಾ ಹಾಕ್ಕೊಂಡು ಊರಿಗೆ ಬಂದಿದ್ದೆ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲೇ ಒಂದು ರೌಂಡ್ ಅಡ್ಡಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಫುಲ್ಲು ಫಾರೆಸ್ಟ್ ಇದೆ. ಎಲ್ಲ ಕಡೆಯೂ ಫುಲ್ಲು ಮರ ಗಿಡನೇ ಕವರ್ ಆಗಿದೆ. ಸೊ ಇಲ್ಲೇ ಇರೋದು ನಮ್ಮೂರು. ಇದು ಹೊನ್ನಾವರ ತಾಲೂಕಲ್ಲಿ ಬರುತ್ತೆ, ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ಕು. ನಿಮ್ಗೆ ಉತ್ತರ ಕನ್ನಡ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಫುಲ್ಲು ಫಾರೆಸ್ಟ್ ಏರಿಯಾಗೆ ಫುಲ್ ಫೇಮಸ್ಸು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ದಿ ಫಾರೆಸ್ಟ್ ಏರಿಯಾ ಇರೋದು ನಮ್ಮ ಉತ್ತರ ಕನ್ನಡದಲ್ಲೇ. ಸೊ ಅದೊಂಥರ ಹೆಮ್ಮೆ ವಿಷಯ ನಮಗೆ. ಸೊ ನೋಡ್ಬೋದು ನೀವು, ಈ ಥರ ಇದೆ ನೋಡಿ. ಮಳೆಗಾಲದಲ್ಲೆಲ್ಲ ಈ ಏರಿಯಾ ಫುಲ್ಲು ಗ್ರೀನಾಗಿರುತ್ತೆ. ಅಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ, ಹೀಟ್ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಈಗ ಜನವರಿ ತಿಂಗಳಲ್ಲಿದ್ದೀವಿ ನಾವು. ಮಳೆಗಾಲದಲ್ಲ ಫುಲ್ಲು ಗ್ರೀನಾಗಿರುತ್ತೆ, ಯಾವಾಗಲೂ ಮಳೆ ಬೀಳ್ತಾ ಇರುತ್ತೆ ಇಲ್ಲಿ. ಎಲ್ಲ ಕಡೆನೂ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ನೀರು ಹರಿತಾನೆ ಇರುತ್ತೆ ಇಲ್ಲೆಲ್ಲ. ಸೊ ನನ್ನ ಹತ್ರ ಒಂದೆರಡು ಕ್ಲಿಪ್ ಇರಬೇಕು ಅನಿಸುತ್ತೆ. ಒಂದೆರಡು ಕ್ಲಿಪ್ ಇದೆ, ನೆಕ್ಸ್ಟ್ ಹಾಕ್ತೀನಿ, ನೋಡ್ಕೊಳ್ಳಿ ನೀವೇ ಹೆಂಗೆ ಕಾಣುತ್ತೆ ಅಂತೇಳಿ. ಸೊ ಈಗ ಓಕೆ, ಈ ಥರ ಇದೆ ನೋಡಿ. ಈಗಲೂ ಇದೆ, ಇದೇನು ಫುಲ್ ಒಣಗೇನು ಹೋಗಲ್ಲ. ಆಲ್ಮೋಸ್ಟ್ ಎಲ್ಲ ಗ್ರೀನಾಗೇ ಇರುತ್ತೆ ಇಲ್ಲಿ, ಕಾಣ್ಬೋದು ನೀವು. ಇಲ್ಲಿ ಈ ಕಡೆಗೆ ರೋಡ್ ಇದೆ. ಸೊ ಈ ಕಡೆ ಎಲ್ಲ ಮುಂದೆ ಹೋಗ್ಬೋದು. ಮುಂದೆ ಎಲ್ಲ ಸ್ವಲ್ಪ ಮನೆಯೆಲ್ಲ ಇದೆ. ಆಮೇಲೆ ಈ ಕಡೆ ಇಲ್ಲೂ ನೋಡ್ಬೋದು ನೀವು. ಸೊ ಇಲ್ಲೇ ಹಳ್ಳ ಹರಿಯುತ್ತೆ ಈ ಥರ. ಈಗೆಲ್ಲ ಒಣಗೋಗಿದೆ, ಮಳೆಗಾಲದಲ್ಲಿ ಸಖತ್ತಾಗಿ ಕಾಣುತ್ತೆ ಪ್ಲೇಸೆಲ್ಲ. ನಾನು ನೆಕ್ಸ್ಟ್ ಟೈಮ್ ಮಳೆಗಾಲದಲ್ಲಿ ಬಂದಾಗ ನಿಮ್ಗೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಮಳೆಗಾಲದ ನೀರು ಬಡ್ದು ಮಣ್ಣೆಲ್ಲ ಕೊರೆದೋಗಿರೋದು. ಆ ಥರ ಆಗಿದೆ ಈಗ. ಸಖತ್ತಾಗಿರುತ್ತೆ ಈ ಪ್ಲೇಸೆಲ್ಲ ಮಳೆಗಾಲದಲ್ಲಿ. ಹಂಗೆ ನಡ್ಕೊಂಡು ನಮ್ಮ ಪಕ್ಕದ ಮನೆ ಹತ್ರ ಹೋಗಿದ್ದೆ. ಅಲ್ಲಿ ನಮ್ಮ ಮಹೇಶಣ್ಣ ಮತ್ತು ಸಂತಣ್ಣ ಜೇನು ಕಟ್ತಾಯಿದ್ರು. ಜೇನು ಗೂಡನ್ನು ಪ್ರಿಪೇರ್ ಮಾಡಿ ತೊಗೊಂಡೋಗಿಡ್ತಾಯಿದ್ರು. ಸೊ ಅದನ್ನೊಂದು ನೋಡ್ಕೊಬಂದೆ, ಸಖತ್ತಾಗಿತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಅದನ್ನು, ಹೆಂಗೆ ಮಾಡ್ತಾರೆ, ಯಾವ ರೀತಿ ಜೇನು ಗೂಡೆಲ್ಲ ಕಟ್ತಾರೆ ಅಂಥೇಳಿ. ಸರಿ ಮಾಡಿಟ್ಟಿದ್ದೆ ಹಾಕ್ಸ್ಬಿಟ್ಟು ಅಷ್ಟೇ ಇಟ್ಟಿಲ್ಲ ಗ್ಯಾಪ್ ಕೊಡ್ಬೇಕು. ಅದು ಟಾಪ್ ಕೆಳಗೆ ಇದೆ ಲೇಟ್ ಅದು ಸರಿಯಾಗಿ ನೋಡಿ ಅನ್ಸುತ್ತೆ. ಅದ್ರ ಮೇಲೆ ಇಟ್ಕೊಂಡು ಇದೇ ಇಡ್ಬೇಕು. ಹಿಂಗೆ ಉದ್ದಕ್ಕೆ ಅದು ಅಡಿಗೆ ಉಳ್ಳಾದಿ ನೋಡಿ, ಉಳ್ಳಾದಿ ಬಿದ್ದೆ ಅಲ್ಲ.
ಇದೊಂದು ಕೆಳಗಿರುವುದು ಸರಿ ಮಾಡಿ ಕೊಡಬೇಕು. ಹತ್ತು ಮುಚ್ಚಲ ಇದೆಲ್ಲ ಕೊಡ್ಬೇಕಾ ತಡೆ ಮತ್ತೆ ಒಂಚೂರು ಸಟ್ ಹಾಕಿ ಅದು ಅಂದ್ರೆ ಮತ್ತೆ ಈಗ ಅದು ಹೆಂಗೆ ಮತ್ತೆ ಇಲ್ಲ ಅದನ್ನ ಮಾಡೋಕೈತೆ ನೀನು ಅದು ಇದಿಲ್ಲ ಮಗೆ ಇದಕ್ಕೆ ಹಾಕು ಅದ್ರ ಮ್ಯಾನೆಟ್ ಕಟ್ಟೋದು ಬಿಡು. ಗೂಡ್ನ ಒಳಗೆ ಹೋಗಿ ಉಸಿರು ಕಟ್ಟೋದಿಲ್ಲ ಅಲ್ಲಿ ಕ್ಯಾಪ್ ಓಪನ್ ಇದ್ದಂಗೆ ಮಾತ್ರ ಕಟ್ಟಬೇಕು ಹಾಕ್ಬೇಕು. ಕಟ್ತದೆ ಈಗ ಇಲ್ಲಿ ಒಳಗೆ ಹೋಯ್ತು ಅಂದ್ರೆ ಹಾಗೆ ಅದು ಒಳಗೆ ಇರೋಕೈತದೆ ಸ್ಕ್ರೂ ಅದು ಬರೀ ಪುಸ್ಕ ಮಾಡೋದು ಅದಂತ ಮಾಡೋದು ನೋಡಿ ತುಪ್ಪ ಎಲ್ಲ ಮಾಡೋಕ್ಕೆ ಶುರು ಮಾಡಲಿಲ್ವ ಅದು ಒಟ್ಟಿಗೆ. ಹಾಂ 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 ಹುಳ ಅದಾಗೆ ಬರ್ತೈತೆ ತಂದು ಬಿಡ್ಬೇಕಾ ಹುಳ ತಂದು ಬಿಡ್ಬೇಕಾ? ಹಾಂ ಹಾಂ ಎಷ್ಟು ಎಲ್ಲ ತಂದು ಬಿಡೋದು ಒಂದು ಸ್ವಲ್ಪ ತಂದು ಬಿಡ್ತಾರೆ ಅದಕ್ಕೆ ಮತ್ತೊಂದು ಗೂಡಂದ ಹಾಂ ಡಿವೈಡ್ ಮಾಡಿಕೊಡೋದು. ಹಾಂ 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 ಹಿಂಗೆ ನಾವು ಈ ರೋಡಲ್ಲಿ ಮುಂದೆ ಹೋದರೆ ಇಲ್ಲಿ ಪಕ್ಕದಲ್ಲಿ ಒಂದು ಕೆರೆ ಇದೆ. ಅಂದರೆ ಕಾಡು ಪ್ರಾಣಿಗಳೆಲ್ಲ ಇರುತ್ತಲ್ಲ ಅದಕ್ಕೆ ನೀರು ಕುಡಿಯೋದಕ್ಕೆ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮಾಡಿರುವಂಥದ್ದು. ಇಲ್ಲಿ ಕಾಣುತ್ತಾ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಡೆನ್ಸ್ ಆಗಿದೆ, ಹೋಗೋದಕ್ಕಾಗುತ್ತೆ ಇಲ್ಲೋ ಅಂತ ಗೊತ್ತಿಲ್ಲ. ಅಲ್ಲಿ ಕಾಣ್ಬೋದು ನೀವು, ಇಲ್ಲಿ ನೋಡಿ. ಸೊ ಇಲ್ಲಿ ಲೈಟಾಗಿ ಕಾಣ್ತಾ ಇದೆ. ಸೊ ಕಾಡು ಪ್ರಾಣಿಗಳೆಲ್ಲ ಬಂದು ಇಲ್ಲೇ ನೀರು ಕುಡಿಯುತ್ತೆ. ಎಲ್ಲ ಕಡೆ ಮುಂದೇನಾದರೂ ದಾರಿ ಇದೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಹಿಂಗೆ ಹೋಗ್ಬೋದು ನಾವು. ನೋಡಿ ಈ ಥರ ಇದೆ. ಸೊ ಇಲ್ಲೆಲ್ಲ ಕಾಡು ಪ್ರಾಣಿಗಳು ಬಂದು ನೀರು ಕುಡಿಯುತ್ತೆ. ಇದು ಪ್ರಾಣಿಗಳು ಬರುವಂಥ ದಾರಿ. ಇಲ್ಲಿ ನೀವು ಕಾಣ್ಬೋದು ಚಿಕ್ಕ ಚಿಕ್ಕದಾದ ಹೆಜ್ಜೆ ಗುರುತೆಲ್ಲ ಇದೆ ನೋಡಿ. ಈ ಥರ ಇಲ್ಲಿಂದ ಬರುತ್ತೆ, ಮತ್ತು ಅಲ್ಲಿ ಮುಂದೆ ಇದೆಯಲ್ಲ ಅಲ್ಲಿಂದನೂ ಬರುತ್ತೆ ಅನಿಸುತ್ತೆ. ಇಲ್ಲಿ ಈಗ ಏನು ಪ್ರಾಣಿಗಳು ಓಡಾಟ ಇರಲ್ಲ, ಅಂದರೆ ಅರ್ಲಿ ಮಾರ್ನಿಂಗು ಅಥವಾ ಈವ್ನಿಂಗ್ ಟೈಮಲ್ಲಿ ಬಂದರೆ ಪ್ರಾಣಿಗಳನ್ನ ನೋಡ್ಬೋದು ಅನಿಸುತ್ತೆ. ಇಲ್ಲಿ ಹಂದಿ ಎಲ್ಲ ಅವಾಗವಾಗ ಬರ್ತಾ ಇರುತ್ತೆ. ಸೊ ನಾನು ಆ ಥರ ನೋಡೋ ಸಾಹಸ ಏನೂ ಮಾಡಿಲ್ಲ ಇನ್ನು. ಮೊದಲು ಇಷ್ಟೊಂದು ಕ್ಲೀನಾಗಿರಲಿಲ್ಲ, ಈಗ ಮೋಸ್ಟ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮತ್ತೆ ಕ್ಲೀನ್ ಮಾಡಿಸಿದಾರೆ ಅನಿಸುತ್ತೆ. ಮೊದಲು ಇಲ್ಲೆಲ್ಲ ಈ ಥರ ಎಲ್ಲ ಬರೋದಕ್ಕೆ ಆಗ್ತಾ ಇರಲಿಲ್ಲ, ಈಗ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದ್ದಾರೆ. ಸೊ ಒಂದೊಳ್ಳೆ ಇನಿಷಿಯೇಟಿವ್. ಇಲ್ಲಿ ಮತ್ತು ಎಲ್ಲ ಟೈಮಲ್ಲೂ ನೀರಿರುತ್ತೆ, ಬೇಸಿಗೆಯಲ್ಲಿ ಬತ್ತೋಗುತ್ತೆ ಆ ಥರ ಏನಿಲ್ಲ, ಎಲ್ಲ ಟೈಮಲ್ಲೂ ನೀರಿರುತ್ತೆ ಇಲ್ಲಿ.